ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ ಚಾಟ್ ಜಿಪಿಟಿ ಮತ್ತೆ ಜೆಮಿನಿ AI ನ ಯೂಸ್ ಮಾಡಿಕೊಂಡು ಥಂಬ್ನೇಲ್ ನ ಮಾಡ್ಕೊಳ್ಳೋದು ಹೇಗೆ ಅಂತ ಅಂದ್ಬಿಟ್ಟು. ಅದರಲ್ಲಿ ನನಗೆ ಸ್ವಲ್ಪ ಡೌಟ್ಗಳನ್ನ ಕೇಳಿದ್ದಾರೆ ಕಮೆಂಟ್ಸ್ ಅಲ್ಲಿ, ಹಂಗಾಗಿ ನಾನು ಇವತ್ತು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಆ ಡೌಟ್ಗಳನ್ನೆಲ್ಲ ಕ್ಲಾರಿಫೈ ಮಾಡೋಣ ಅಂತ ಅಂದ್ಬಿಟ್ಟು ಅವ್ರಿಗೆ ಕಮೆಂಟ್ ಅಲ್ಲೂ ಉತ್ತರ ಕೊಟ್ಟಿದ್ದೀನಿ. ಇನ್ನೂ ಯಾರಿಗಾದ್ರೂ ಡೌಟ್ಗಳು ಇತ್ತು ಅಂತಂದ್ರೆ ಕ್ಲಿಯರ್ ಆಗಲಿ ಅಂತ ಇವಾಗ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ವಿಡಿಯೋನೆಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ಚಾನಲ್ಗೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ ಹೇಳಿ ಆಯ್ತಾ. ಮೊದಲನೇದಾಗಿ AI ತಮ್ನೇಲ್ಗಳಿಗೆ ಕಾಪಿರೈಟ್ ಬರುತ್ತಾ ಅಂತ ಅಂದ್ಬಿಟ್ಟು, ಅದರಲ್ಲೂ ಸೆಲೆಬ್ರಿಟಿ ಫೋಟೋಗಳು ಯಾವ್ದಾದ್ರು ನಾವು ತಮ್ನೇಲ್ ಅಲ್ಲಿ ಹಾಕೊಂತೀವಿ ಅಂತಂದಾಗ ಅದಕ್ಕೆ ಕಾಪಿರೈಟ್ ಬರುತ್ತಾ ಅಂತ ಕೇಳಿದ್ರು. AI ತಮ್ನೇಲ್ಗಳಿಗೆ ಕಾಪಿರೈಟ್ ಬರಬಹುದು. ಯಾವಾಗ ಅಂತಂದ್ರೆ, ಇವಾಗ ನೀವು ಸೆಲೆಬ್ರಿಟಿ ಫೋಟೋಗಳನ್ನ ಹಾಕೋಬಹುದಾ ಅಂತ ಕೇಳಿದ್ದೀರಾ. ಹಾಕೋಬಹುದು, ಪರವಾಗಿಲ್ಲ. ಆದ್ರೆ ಆ ವಿಡಿಯೋದಲ್ಲಿ ನೀವು ಮಾಡಿರೋ ವಿಡಿಯೋದಲ್ಲಿ ಅವ್ರ ಬಗ್ಗೆ ಮಾತಾಡಿರ್ಬೇಕು. ಅವ್ರ ಬಗ್ಗೆ ಏನಾದ್ರೂ ಸ್ವಲ್ಪನಾದ್ರೂ ಮಾತಾಡಿದೀರಾ ಅಂತ ಅಂದಾಗ ನೀವು ಅವರ ಫೋಟೋನ ತಮ್ನೇಲಲ್ಲಿ ಯೂಸ್ ಮಾಡ್ಕೊಳ್ಳೋದು ಒಳ್ಳೇದು. ಇಲ್ಲ ಅಂತಂದ್ರೆ ನೀವು ಆತರ ಎಲ್ಲ ಸುಮ್ಮನೆ ಕ್ಲಿಕ್ ಬೈಟ್ಗೋಸ್ಕರ ಯೂಸ್ ಮಾಡಕ್ ಹೋಗ್ಬೇಡಿ. ಅವಾಗ ನಿಮ್ಗೆ ಕಾಪಿರೈಟ್ ಅಲ್ಲ ಕಮ್ಯುನಿಟಿ ಸ್ಟ್ರೈಕ್ ಬರುತ್ತೆ. ಹಾಗಾಗಿ ಆತರ ಎಲ್ಲ ಮಾಡಕ್ ಹೋಗ್ಬೇಡಿ. ಇನ್ನು ಅವ್ರು ಕೇಳಿರೋದು ಸಿನಿಮಾ ಪೋಸ್ಟರ್ಗಳನ್ನ ಹಾಕೊಬೋದಾ ತಮ್ನೇಲಲ್ಲಿ ಅಂತ ಅಂದ್ಬಿಟ್ಟು. ಅದೇ ಹೇಳ್ದಂಗೆ ನಾನು, ನೀವು ಸಿನಿಮಾ ಬಗ್ಗೆ ಏನಾದ್ರೂ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಿದ್ದೀರಾ ಅಂತ ಅಂದಾಗ ನೀವು ಸಿನಿಮಾ ಪೋಸ್ಟರ್ ಹಾಕೊಂಡ್ರೆ ಓಕೆ. ಅದ್ ಬಿಟ್ಟು ನೀವು ಸುಮ್ಮನೆ ಆತರ ಕ್ಲಿಕ್ ಬೈಟ್ಗೆ ಹಾಕಂಗಿಲ್ಲ. ಮತ್ತೆ ಆ ಸಿನಿಮಾದು ನೀವು ಬರೀ ಏನೋ ತಮ್ನೇಲಲ್ಲಿ ಆ ಫೋಟೋನ ಹಾಕೋಬಹುದು. ಬಿಟ್ರೆ ನೀವು ವಿಡಿಯೋದಲ್ಲೆಲ್ಲ ಆ ಸಿನಿಮಾದು ಕ್ಲಿಪ್ಪಿಂಗ್ಗಳನ್ನ ಯೂಸ್ ಮಾಡ್ಕೊಳಕ್ ಹೋಗ್ಬೇಡಿ. ಆ ತರ ಯೂಸ್ ಮಾಡ್ಕೊಂಡಾಗೂ ಕೂಡ ಕಾಪಿರೈಟ್ ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೇನೆ ಆ ತರ ಎಲ್ಲ ಮಾಡಕ್ ಹೋಗ್ಬೇಡಿ. ಇನ್ನು ಎರಡನೇದು ಬಂದ್ಬಿಟ್ಟು, ಜೆಮಿನಿ AI ನಲ್ಲಿ ನಾವು ಫೋಟೋನ ಏನು ಅಂದ್ರೆ ತಮ್ನೇಲ್ನ ಮಾಡ್ಕೊಂತೀವಿ, ಅದರಲ್ಲಿ ಒಂದೇ ಫೋಟೋನ ಕೊಡಕ್ ಆಗ್ತಿದೆ, ಮಲ್ಟಿಪಲ್ ಕೊಡಕ್ ಆಗ್ತಿಲ್ಲ ಅಂತ. ಕೊಡ್ಬಹುದು, ನಾನು ಅದನ್ನ ತೋರಿಸ್ಕೊಡ್ತೀನಿ ನಿಮ್ಗೆ ಆಮೇಲೆ. ಯಾವ ತರ ನಾವು ಒಂದೇ ಸಲ 1 2 3 4 ಆ ತರ ಫೋಟೋಗಳನ್ನ ಒಂದೇ ತಮ್ನೇಲಲ್ಲಿ ಬರೋ ತರ ಮಾಡ್ಕೊಬಹುದು ಅನ್ನೋದನ್ನ ನಾನು ನೆಕ್ಸ್ಟ್ ಇವಾಗ ತೋರಿಸ್ಕೊಡ್ತೀನಿ ಕೊನೆಯಲ್ಲಿ, ಆಯ್ತಾ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು, ಚಾಟ್ ಜಿಪಿಟಿ ನಲ್ಲಿ ಏನಾದ್ರು ತಮ್ನೇಲ್ನ ಮಾಡ್ಕೊಂತೀವಿ ಅಂತಂದಾಗ ಅದರಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗ್ತಾ ಇದೆ ಅಂತ ಹೇಳಿದ್ರು. ಸ್ಪೆಲ್ಲಿಂಗ್ ಮಿಸ್ಟೇಕು ನೀವು ಇಂಗ್ಲಿಷ್ ಅಲ್ಲೇ ತಮ್ನೇಲ್ನ ಮಾಡ್ತಿದ್ದೀರಾ ಅಂತಂದಾಗ ಸ್ಪೆಲ್ಲಿಂಗ್ ಮಿಸ್ಟೇಕ್ ಏನು ಬರಲ್ಲ. ನೀವು ಏನ್ ಕೊಟ್ಟಿರ್ತೀರಾ ಅದೇ ವರ್ಡೇ ಬಂದಿರುತ್ತೆ ವಾಪಸ್ಸು. ಅದೇ ನೀವೇನಾದ್ರೂ ಕನ್ನಡದಲ್ಲಿ ಅದನ್ನ ಟೈಪ್ ಮಾಡಿದೀರಾ ಅಂತ ಅಂದಾಗ ಅವಾಗ ಫಸ್ಟ್ ಟೈಮ್ಗೆ ಏನಾದ್ರು ತಮ್ನೇಲ್ ಬರುತ್ತೆ ಅದ್ರಲ್ಲಿ ಕರೆಕ್ಟ್ ಆಗೇ ಬಂದಿರುತ್ತೆ. ನೀವು ಕನ್ನಡ ವರ್ಡ್ ಬೇಕು ಅಂತಂದ್ರೆ ನೀವು ಕನ್ನಡದಲ್ಲೇ ಟೈಪ್ ಮಾಡಿ ಕೊಡ್ಬೇಕಾಗತ್ತೆ. ನೀವು ಇಂಗ್ಲಿಷ್ ಅಲ್ಲಿ ಟೈಪ್ ಮಾಡಿ, ಕನ್ನಡನ ಇಂಗ್ಲಿಷ್ ಅಲ್ಲಿ ಟೈಪ್ ಮಾಡಿ ಕೇಳಿದಾಗ ಅದು ಇಂಗ್ಲಿಷ್ ಅಲ್ಲೇ ಬರುತ್ತೆ. ಅದರಲ್ಲಿ ನಿಮ್ಗೆ ಏನಾದ್ರು ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗ್ಬಹುದು. ಅದ್ ಬಿಟ್ಟು ನೀವು ಕನ್ನಡದಲ್ಲೇ ಟೈಪ್ ಮಾಡಿ ಹಾಕಿದಾಗ ಫಸ್ಟ್ ಏನ್ ಬರುತ್ತೆ ತಮ್ನೇಲು ಅದರಲ್ಲಿ ಕ್ಲಿಯರ್ ಆಗಿ ಬಂದಿರುತ್ತೆ. ಕೆಲವೊಂದ್ಸರಿ ಮಿಸ್ಟೇಕ್ ಆಗ್ಬೋದು. ಮುಂಚೆ ಜಾಸ್ತಿ ಮಿಸ್ಟೇಕ್ ಬರ್ತಾ ಇತ್ತು, ಅರ್ಥನೇ ಆಗ್ತಿರ್ಲಿಲ್ಲ, ಆತರ ಬರ್ತಾ ಇತ್ತು. ಇತ್ತೀಚೆಗೆ ಅದು ಸರಿ ಹೋಗಿದೆ. ಚಾಟ್ ಜಿಪಿಟಿ ನಲ್ಲಿ ಚೆನ್ನಾಗೆ ಬರುತ್ತೆ. ಅದೇನಾದ್ರೂ ನೀವು ತಮ್ನೇಲ್ ಫಸ್ಟ್ ಇಷ್ಟ ಆಗಿಲ್ಲ ಅಂತ ಅಂದ್ಬಿಟ್ಟು ಮತ್ತೆ ಏನಾದ್ರೂ ಅದು ತಮ್ನೇಲ್ನ ಮಾಡ್ತಿರ್ತೀರಲ್ವಾ, ಅವಾಗ ಅದು ಕನ್ನಡದಲ್ಲಿ ಅಕ್ಷರಗಳು ಮಿಸ್ಟೇಕ್ ಆಗಿ ಬರ್ತಾ ಇರುತ್ತೆ. ಆ ತರ ಬಂದಾಗ ನೀವ್ ಏನ್ ಮಾಡ್ಬೇಕು, ಅದನ್ನ ಹೆಂಗ್ ಸರಿ ಮಾಡ್ಕೊಬಹುದು ಅನ್ನೋದನ್ನು ಕೂಡ ನಾನು ತೋರಿಸ್ಕೊಡ್ತೀನಿ ಇವಾಗ. ಅದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು, ಚಾಟ್ ಜಿಪಿಟಿ ನಲ್ಲಿ ತಮ್ನೇಲ್ನ ಮಾಡ್ಕೊಂಡಾಗ ಅದ್ರ ಸೈಜು ಇನ್ನೂ ತುಂಬಾ ಜನಕ್ಕೆ ಗೊತ್ತಿಲ್ಲ. ಅದ್ರಲ್ಲಿ ಬರೋ ಸೈಜು ದೊಡ್ಡದಿರುತ್ತೆ. ಅದನ್ನ ಡೈರೆಕ್ಟ್ ಆಗಿ ಹಂಗೆ ಯೂಟ್ಯೂಬ್ಗೆ ಹಾಕಿದಾಗ ಅದು ಮೇಲೆ ಅರ್ಧ ಕೆಳಗೆ ಅರ್ಧ ಎಲ್ಲ ಕಟ್ ಆಗೋಗುತ್ತೆ. ಕೆಲವೊಂದ್ಸರಿ ಸೈಡ್ ಅಲ್ಲೂ ಕೂಡ ಬ್ಲಾಂಕ್ ಆಗಿ ಕಾಣಿಸ್ತಾ ಇರುತ್ತೆ, ಬರೀ ಸೆಂಟ್ರಲ್ ಮಾತ್ರ ತಮ್ನೇಲು. ಆ ತರ ಹಾಕಿದಾಗ ಲಾಂಗ್ ವಿಡಿಯೋಗಳಿಗೆ ಅದು ಚೆನ್ನಾಗಿ ಕಾಣಲ್ಲ. ಅದೊಳ್ಳೆ ಶಾರ್ಟ್ಸ್ಗೆ ಮಾಡೋ ತಮ್ನೇಲ್ ತರ ಕಾಣ್ತಾ ಇರುತ್ತೆ. ಆ ತರ ಅಂದ್ರೆ ತಮ್ನೇಲ್ ರೆಡಿ ಮಾಡೋಕ್ ಗೊತ್ತು, ಆದ್ರೆ ಸೈಜ್ ನ ಕರೆಕ್ಟ್ ಆಗಿ ಮಾಡ್ಕೊಳಕ್ ಗೊತ್ತಿಲ್ಲ. ಅದನ್ನ ನಾನು ವಿಡಿಯೋದಲ್ಲೇ ತೋರಿಸಿದೀನಿ. ನೀವು ಸೈಜ್ ನ ಏನೋ ಪಿಕ್ಸೆಲ್ ಲ್ಯಾಬ್ ಅಲ್ಲಿ ಹೋಗಿ ಮಾಡ್ಕೊಡಿ ಅಂತ ತೋರಿಸಿದೀನಿ ನಾನು. ತುಂಬಾ ಜನಕ್ಕೆ ಗೊತ್ತಿಲ್ಲ, ಹಂಗಾಗಿ ನಾನು ಮತ್ತೆ ಇವಾಗ ಅದನ್ನ ತೋರಿಸ್ಕೊಡ್ತೀನಿ. ಜೊತೆನಲ್ಲಿ ಡೈರೆಕ್ಟ್ ಆಗಿ ನೀವು ಚಾಟ್ ಜಿಪಿಟಿ ಇಂದ ರೆಡಿ ಮಾಡಿರೋ ತಮ್ನೇಲ್ನ ಏನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದಾಗ ಹೆಂಗ್ ಕಾಣುತ್ತೆ, ನಾವು ಪಿಕ್ಸೆಲ್ ಲ್ಯಾಬ್ ಅಲ್ಲಿ ಅದನ್ನ ಸರಿ ಮಾಡ್ಬಿಟ್ಟು ಅಪ್ಲೋಡ್ ಮಾಡಿದಾಗ ಹೆಂಗ್ ಕಾಣುತ್ತೆ ಅನ್ನೋದನ್ನ ನಾನು ತೋರಿಸ್ಕೊಡ್ತೀನಿ, ಆಯ್ತಾ. ಫಸ್ಟ್ ನಾನು ಚಾಟ್ ಜಿಪಿಟಿನಲ್ಲಿ ತಮ್ನೇಲ್ ಮಾಡಿದಾಗ ಸ್ಪೆಲ್ಲಿಂಗ್ ಎಲ್ಲ ಮಿಸ್ಟೇಕ್ ಆಗಿ ಬರುತ್ತೆ ಅಂತ ಹೇಳಿದಾರಲ್ಲ, ಆ ಥರ ಒಂದು ಮಿಸ್ಟೇಕ್ ಆಗಿ ಬಂದಿರೋ ತಮ್ನೇಲ್ನೇ ತಗೊಂಡು ನಾನು ಅದನ್ನು ಸರಿ ಮಾಡಿ ತೋರಿಸ್ತೀನಿ. ಆದರೆ ಅದನ್ನು ನಾನು ಜೆಮಿನಿನಲ್ಲಿ ಸರಿ ಮಾಡಿ ತೋರಿಸ್ತಾ ಇದ್ದೀನಿ. ಯಾಕೆಂದರೆ ನನಗೆ ಚಾಟ್ ಜಿಪಿಟಿನಲ್ಲಿ ತಮ್ನೇಲ್ಗಳನ್ನ ಮಾಡಿ ಆಲ್ರೆಡಿ ಅದು ಮುಗಿದೋಗ್ಬಿಟ್ಟಿದೆ ಟೈಮು. ಇನ್ನು ನಾನು 7 hours ವೆಯ್ಟ್ ಮಾಡಬೇಕಾಗತ್ತೆ. ಹಾಗಾಗಿ ನಾನು ಜೆಮಿನಿನಲ್ಲೇ ರೆಡಿ ಮಾಡಿ ತೋರಿಸ್ತೀನಿ. ನೀವು ಅದೇ ಥರ ನೀವು ಚಾಟ್ ಜಿಪಿಟಿನಲ್ಲೂ ಕೂಡ ಮತ್ತೆ ರೆಡಿ ಮಾಡ್ಕೊಬೋದು, ಆಯಿತಾ. ಈಗ ನಾನು ಜೆಮಿನಿನ ಓಪನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಫೋಟೋಸ್ಗೆ ಹೋಗ್ಬಿಟ್ಟು, ಇದೊಂದು ವರ್ಡು ಸರಿಯಾಗಿ ಬಂದಿಲ್ಲ, ಅದನ್ನು ಸರಿ ಮಾಡೋಣ. ಇದು ಚಾಟ್ ಜಿಪಿಟಿಲಿ ಮಾಡ್ಕೊಂಡಿರೋ ತಮ್ನೇಲೇನೆ, ಆದರೆ ಈಗ ಅದರಲ್ಲಿ ನಾನು ತೋರ್ಸೋಕ್ಕಾಗ್ತಿಲ್ಲ, ಹಾಗಾಗಿ ಜೆಮಿನಿನಲ್ಲಿ ತೋರಿಸ್ತಾ ಇದ್ದೀನಿ. ಇವಾಗ ಇದಕ್ಕೆ ನಾನು ಒಂದು ಪ್ರಾಂಪ್ಟನ್ನು ಕೊಡ್ತೀನಿ. ನೋ ಚೇಂಜಸ್ ಇನ್ ಇಮೇಜ್ ಬಟ್ ಕರೆಕ್ಟ್ ದಿಸ್ ವರ್ಡ್
ಇದು ಬರ್ತಿಲ್ವಾ ಅನ್ನೋ ವರ್ಡ್ ಕನ್ನಡದಲ್ಲಿ ಬರೆಯೋದಕ್ಕೆ ಸ್ವಲ್ಪ ಕಷ್ಟ, ಅದಕ್ಕೆ ನಾನು ಸಪ್ರೇಟಾಗಿ ಬೇರೆ ಬೇರೆ ಪದಗಳನ್ನ ತಗೊಂಡು ಸೇರಿಸಿ ಬರ್ತಿಲ್ವಾ ಅನ್ನೋದನ್ನ ಮಾಡಿದ್ದೀನಿ. ಈಗ ಇದನ್ನು ಓಕೆ ಕೊಡೋಣ. ಈಗ ಇದರಲ್ಲಿ ಏನು ಪ್ರಾಂಪ್ಟನ್ನ ಬರೆದಿದ್ದೀನಿ ನಾನು, ಸೇಮ್ ಇದೇ ಥರ ನೀವು ಚಾಟ್ ಜಿಪಿಟಿನಲ್ಲೂ ಬರೆದ್ಬಿಟ್ಟು ಅದರಲ್ಲೂ ಕೂಡ ತಮ್ನೇಲ್ನ ಸರಿ ಮಾಡ್ಕೊಬೋದು, ಮಿಸ್ಟೇಕ್ ಆಗಿರೋ ವರ್ಡ್ಗಳನ್ನ ಸರಿ ಮಾಡ್ಕೊಬೋದು. ಮತ್ತೆ ನಾವು ನೋಡಿದ್ರಲ್ವಾ, ಬರ್ತಿಲ್ವಾ, ವ್ಯೂಸ್ ಬರ್ತಿಲ್ವಾ ಅನ್ನೋದು ಈಗ ಸರಿಯಾಗಿದೆ. ಆವಾಗಲೇ ಅದರಲ್ಲಿ ಸರಿ ಇರಲಿಲ್ಲ ವರ್ಡು, ಆಯಿತಾ. ಇವಾಗ ಇದರಲ್ಲಿ ಕ್ಲಿಯರಾಗಿ ಸರಿಯಾಗಿ ಬಂದಿದೆ. ಈ ಥರ ನಾವು ಮತ್ತೆ ಅದನ್ನು ಕೊಟ್ಬಿಟ್ಟು ಏನೋ ತಮ್ನೇಲ್ನ ಹಾಕಿ ಅದರಲ್ಲಿ ಹೇಳಿಬಿಟ್ಟು ಈ ಥರ ಚೇಂಜ್ ನಾವು ನಮಗೆ ಬೇಕಾಗಿರೋ ವರ್ಡ್ನ ಕರೆಕ್ಟ್ ಮಾಡ್ಕೊಬೋದು. ಅದು ಅವ್ರಿಗೆ ಗೊತ್ತಿಲ್ಲ ಅಂತಂದರು, ಹಾಗಾಗಿ ನಾನು ಈ ವಿಡಿಯೋನ ಮಾಡಿದ್ದೀನಿ. ಓಕೆ, ಇದು ಆಯ್ತಲ್ವಾ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಅವ್ರಿಗೆ ಈ ತಮ್ನೇಲು ಚಾಟ್ ಜಿಪಿಟಿನಲ್ಲಿ ಮಾಡ್ಕೊಂಡಾಗ ದೊಡ್ಡದಿರುತ್ತೆ, ಅದನ್ನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದಾಗ ಏನೋ ಮೇಲೆ ಅರ್ಧ ಕೆಳಗರ್ಧ ಎಲ್ಲ ಕಟ್ಟಾಗಿರುತ್ತೆ ಅಲ್ವಾ, ಸೈಜ್ ಸೆಟ್ ಮಾಡೋಕ್ಕೆ ಬರ್ತಾಯಿಲ್ಲ ಅಂತ ಅಂದ್ಬಿಟ್ಟು ಈಗ ಅದನ್ನು ಕೂಡ ಮಾಡಿ ತೋರಿಸ್ತೀನಿ ನಾನು. ಫಸ್ಟು ನಾನು ಯೂಟ್ಯೂಬಲ್ಲಿ ತಮ್ನೇಲ್ನ ಹಾಕ್ಬಿಟ್ಟು ತೋರಿಸ್ತೀನಿ ನಿಮಗೆ. ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ನೀವು ವೀಡಿಯೋನ ಯಾವುದಾದ್ರೂ ಅಪ್ಲೋಡ್ ಮಾಡ್ತಿದ್ದೀರಾ ಅಂತಂದರೆ, ಈಗ ಸುಮ್ಮನೆ ನಾನು ಯಾವುದೋ ಒಂದು ರ್ಯಾಂಡಮಾಗಿ ಒಂದು ವೀಡಿಯೋನ ತೊಗೊತೀನಿ, ಈ ವಿಡಿಯೋನೇ ಅಂದ್ಕೊಳ್ಳಿ. ಸೆಲೆಕ್ಟ್ ಮಾಡಿಕೊಂಡು ಡನ್ ಅಂತ ಕೊಟ್ಟಿದ್ದೀನಿ. ಕೊಟ್ಬಿಟ್ಟು ಇಲ್ಲಿ ತಮ್ನೇಲ್ಗೆ ನಾನು ಏನೋ ಆ್ಯರೋ ಇಲ್ಲಿ ಪೆನ್ಸಿಲ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ತಮ್ನೇಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನೋಡ್ತಾ ಇದ್ದೀರಾ ತಮ್ನೇಲ್ನ, ಡನ್ ಅಂತ ಕೊಡ್ತೀನಿ ನೋಡಿ. ಇಲ್ಲಿ ಕಾಣಿಸ್ತಾ ಇದೆಯಾ ನಿಮಗೆ, ಮೇಲ್ಗಡೆ ಅರ್ಧ ಕಟ್ಟಾಗಿದೆ, ಕೆಳಗಡೆ ಅರ್ಧ ಕಟ್ಟಾಗಿದೆ. ಇಲ್ಲೇನೋ 5 ಟಿಪ್ಸು ಖಂಡಿತ ಟ್ರೈ ಮಾಡಿ, ಅದು ಬರ್ತಾಯಿಲ್ಲ. ಮೇಲೆ ನನ್ನ ತಲೆ ಅರ್ಧ ಕಟ್ಟಾಗಿದೆ, ಇಲ್ಲಿ 5 ಟಿಪ್ಸು ಅನ್ನೋದು ಕೂಡ ಅರ್ಧ ಕಟ್ಟಾಗಿದೆ. ಈ ಥರ ತಮ್ನೇಲ್ ಸೈಜು ದೊಡ್ಡದಿದ್ದಾಗ ಇದು ಇಲ್ಲಿ ಸರಿಯಾಗಿ ಸೆಟ್ ಆಗಲ್ಲ. ಇವಾಗ ಏನು ಮಾಡಬೇಕು ಅಂತಂದರೆ, ಪಿಕ್ಸೆಲ್ ಲ್ಯಾಬ್ ಆ್ಯಪ್ನ ಓಪನ್ ಮಾಡಿಕೊಂಡು ಇಲ್ಲಿ ನ್ಯೂ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಡಿಲೀಟ್ ಮಾಡಿಬಿಟ್ಟು ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿ ಇಮೇಜ್ ಸೈಜ್ಗೆ ಹೋಗಿ ಕಸ್ಟಮ್ಗೆ ಹೋಗ್ಬಿಟ್ಟು ಇಲ್ಲಿ ಯೂಟ್ಯೂಬ್ ತಮ್ನೇಲ್ ಅಂತ ಕೊಟ್ಟು ಓಕೆ ಕೊಟ್ಟರೆ ತಮ್ನೇಲ್ ಸೈಜ್ ಬರುತ್ತೆ. ಇಲ್ಲಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಗ್ಯಾಲರಿಗೆ ಹೋಗ್ಬಿಟ್ಟು ನೀವು ಮಾಡ್ಕೊಂಡಿರೋ ತಮ್ನೇಲ್ನ ಸೈಜ್ ಸೆಟ್ ಮಾಡಬೇಕು ಅಂತಂದರೆ ಆ ತಮ್ನೇಲ್ನ ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡ್ಕೊಂಡಾಗ ಇದು ಈ ಥರ ಇರುತ್ತೆ ಸೈಜು. ಇಲ್ಲಿ ನೋಡ್ತಿದ್ರೆ ಇದು ಕರೆಕ್ಟಾಗಿ ಇಷ್ಟಕ್ಕೂ ಕೂತ್ಕೊಂಡಿಲ್ಲ. ಇವಾಗ ಇದನ್ನೇನು ಮಾಡಬೇಕು ಅಂತಂದರೆ, ಇಲ್ಲಿ ಈ ಥರ ಸೈಡಿಗೆ ಸ್ವಲ್ಪ ತಗೊಂಡು ಈ ಸೈಡಲ್ಲೂ ಸ್ವಲ್ಪ ಹಿಂಗೆ ಹೇಳ್ಕೊಂಡ್ರಿ ಅಂತಂದರೆ ಈಗಿದು ಪರ್ಫೆಕ್ಟಾಗಿ ಕುತ್ಕೊಂಡಿದೆ. ಆವಾಗಲೇ ಮೇಲೆ ನೋಡಿದ್ರಲ್ಲ ಎಷ್ಟು ಕಟ್ಟಾಗಿತ್ತು ಅಂತ, ಈಗ ಕ್ಲಿಯರಾಗಿದೆ. ಇದನ್ನು ಇವಾಗ ನಾವು ಸೇವ್ ಮಾಡಿ ಇಟ್ಕೊಳ್ಳೋದು. ಈಗ ನಾನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿ ತೋರಿಸ್ತೀನಿ ನೋಡಿ. ಯಾವುದೋ ಒಂದು ವೀಡಿಯೋನ ಸೆಲೆಕ್ಟ್ ಮಾಡ್ತೀನಿ. ಇಲ್ಲಿ ಪೆನ್ಸಿಲ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈಗ ನಾನು ಮಾಡ್ಕೊಂಡಿರೋ ತಮ್ನೇಲ್ನ ಸೆಲೆಕ್ಟ್ ಮಾಡಿ ಓಕೆ ಕೊಡ್ತೀನಿ ನೋಡಿ. ಇವಾಗ ನೋಡ್ತಿದ್ದೀರಾ ಪರ್ಫೆಕ್ಟಾಗಿ ಕಾಣಿಸ್ತಾ ಇದೆಯಾ? ಮೇಲೇನೂ ಕಟ್ಟಾಗಿಲ್ಲ, ಕೆಳಗೇನೂ ಕಟ್ಟಾಗಿಲ್ಲ, ಏನೇನು ವರ್ಡ್ ಇತ್ತು ಎಲ್ಲನೂ ಕ್ಲಿಯರಾಗಿ ಕಾಣಿಸ್ತಾ ಇದೆ. ಈ ಥರ ಸೆಟ್ ಮಾಡ್ಕೊಬೇಕಾಗತ್ತೆ. ಇದು ತುಂಬ ಜನಕ್ಕೆ ಗೊತ್ತಿಲ್ಲ, ಹಾಗೇ ಅಪ್ಲೋಡ್ ಮಾಡ್ತಾ ಇರ್ತಾರೆ. ಹಾಗಾಗಿ ಈಗ ನಾನು ತೋರಿಸ್ಕೊಟ್ಟಿದ್ದೀನಿ, ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈಗ ಅವರು ಜೆಮಿನಿನಲ್ಲಿ ಒಂದೇ ಸಲ 3-4 ಫೋಟೋಗಳನ್ನ ಆ್ಯಡ್ ಮಾಡಿಕೊಂಡು ತಮ್ನೇಲ್ ಮಾಡ್ಕೊಬೋದಾ ಅಂತ ಕೇಳಿದ್ದಾರೆ. ಈಗ ನಾನು ಮಾಡಿ ತೋರಿಸ್ತೀನಿ. ಇಲ್ಲಿ ಜೆಮಿನಿ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಫೋಟೋಸ್ಗೆ ಹೋಗ್ಬಿಟ್ಟು ಇಲ್ಲಿ ನಾನು ಒಂದು 4 ಫೋಟೋನ ಸೆಲೆಕ್ಟ್ ಮಾಡ್ಕೊತೀನಿ. ಸೆಲೆಕ್ಟ್ ಮಾಡಿಕೊಂಡು ಕ್ರಿಯೇಟ್ ತಮ್ನೇಲ್ ಇಮೇಜ್ ಅಂತ ಹಾಕ್ತಾಯಿದ್ದೀನಿ. ನಾನು ಬೇರೆ ಇನ್ನೇನು ಹಾಕ್ತಾಯಿಲ್ಲ. ಓಕೆ ಕೊಡ್ತೀನಿ. ಅವ್ರು ಹೇಳಿದ್ದು ಒಂದು ಸಲಿಗೆ ಒಂದೇ ಫೋಟೋ ತಗೊಳುತ್ತೆ, ಮಲ್ಟಿಪಲ್ ಫೋಟೋನ ಕೊಡೋಕ್ಕಾಗ್ತಾಯಿಲ್ಲ ಅಂತ. ಈಗ ನಾನು 4 ಫೋಟೋನ ಕೊಟ್ಟಿದ್ದೀನಿ. ನೋಡೋಣ ತಮ್ನೇಲ್ ಹೆಂಗೆ ರೆಡಿ ಆಗುತ್ತೆ ಅಂತ ಅಂದ್ಬಿಟ್ಟು. ನೋಡಿ ಇಲ್ಲಿ ನೋಡ್ತಾ ಇದ್ದೀರಾ 4 ಫೋಟೋನೂ ಬಂದಿದೆ. ಪರ್ಫೆಕ್ಟ್ ಮಾರ್ನಿಂಗ್ ರೂಟೀನ್ ಅದೆಲ್ಲ ಎಕ್ಸ್ಟ್ರಾ ಅದೇ ಬಂದುಬಿಟ್ಟಿದೆ. 4 ಕೀ ಹ್ಯಾಬಿಟ್ಟು ನಾನು ಕೊಟ್ಟಿರೋ ಫೋಟೋಗೆ ಅದಕ್ಕೇನೇನು ಬೇಕೋ ಅದೇ ಬಂದುಬಿಟ್ಟಿದೆ ಎಲ್ಲನೂ. ನೋಡಿದ್ರಲ್ಲ, ಈಗ 4 ಫೋಟೋನೂ ಬಂದಿದೆ. ಈ ಥರ ಎಷ್ಟು ನೀವು 4, 5, 6 ಎಷ್ಟು ಬೇಕಾದರೂ ಫೋಟೋ ಒಂದೇ ಸಲ ಹಾಕ್ಕೋಬೋದು, ಬರುತ್ತೆ. ನೀವು ತಮ್ನೇಲ್ನ ಮಾಡೋವಾಗ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ನಾನೇನು ಫೋಟೋ ಸೆಲೆಕ್ಟ್ ಮಾಡಿದೆ ಆ ಥರ ಮಾಡ್ಕೊಳ್ಳಿ, ಆಗತ್ತೆ. ಆಯಿತಾ? ಓಕೆ, ನೋಡಿದ್ರಲ್ಲ, ಡೌಟ್ ಕ್ಲಿಯರ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ ಹೇಳಿ ವಿಷಯ ಹೆಂಗೆ ಅನ್ನಿಸ್ತು ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನಾನು ಮಿಸ್ ಮಾಡ್ಕೊತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬೈ ಬಾಯ್.